ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಂದಿನಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಪಂಚಾಂಗಗಳ ಫಲಾಫಲಗಳು ಅದೇ ರೀತಿ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಕೂಡ ತಿಳಿಸ್ಕೊಳ್ತಾ ಇದ್ದೀವಿ. ಅದರ ಜೊತೆ ಧಾರ್ಮಿಕ ವಿಚಾರಕ್ಕೂ ಕೂಡ ವಿಶೇಷವಾಗಿರುವಂತಹ ಪೂಜೆ ಪುನಸ್ಕಾರಗಳ ಬಗ್ಗೆ, ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ, ವಾಸ್ತುಶಾಸ್ತ್ರದ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಈ ದಿನದ ಪಂಚಾಂಗವನ್ನು ತಿಳ್ಕೊಳ್ಳೋಣ. ಸ್ಥಿತಿರ್ ವಿಷ್ಣು ತಥಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಪಂಚಾಂಗಗಳ ಸ್ಮರಣೆ ಮಾಡೋದ್ರಿಂದ, ಪಠಣ ಮಾಡೋದ್ರಿಂದ, ಅದನ್ನು ಕೇಳಿಸ್ಕೊಳ್ಳೋದ್ರಿಂದನೂ ಕೂಡ ಅನೇಕ ಫಲಗಳು ಸಿಗುವಂಥದ್ದಾಗುತ್ತೆ. ಮಾಡುವಂತಹ ಶುಭ ಕಾರ್ಯಗಳಿಗೂ ಕೂಡ ಇದು ಅನುಕೂಲಗಳನ್ನು ತರುತ್ತೆ ಅಂತ ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸದ ಶುಕ್ಲ ಪಕ್ಷ, ಅಷ್ಟಮಿ ತಿಥಿ ಮಂಗಳವಾರ ಬಂದಿರುವಂಥದ್ದು. ಇವತ್ತು ತುಂಬ ವಿಶೇಷವಾಗಿರುವಂಥದ್ದು ಮಂಗಳವಾರ ಅಂತ ಹೇಳ್ತೀವಿ. ಯಾಕಂದರೆ ಅಷ್ಟಮಿ ಮಂಗಳವಾರ ಬಂದಾಗ ಅದರಲ್ಲೂ ಕೂಡ ಏನಾಗುತ್ತೆ, ಗುಪ್ತ ನವರಾತ್ರಿಗಳು ನಡೀತಾ ಇರೋದ್ರಿಂದ ಶಕ್ತಿ ದೇವತೆ ಆರಾಧನೆಗೆ ಬಹು ಪ್ರಶಸ್ತವಾಗಿರುವಂತಹ ದಿನ ಇವತ್ತು ಅಷ್ಟಮಿ ಆಗಿರುತ್ತೆ. ಚಿತ್ತ ನಕ್ಷತ್ರ ಸಿದ್ಧಿಯೋಗ, ವಿಷ್ಟೀಕರಣವನ್ನು ಕೂಡ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು. ಇನ್ನು ಈ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲಗಳು, ಯಾವುದಾದ್ರೂ ಶುಭ ಕಾರ್ಯಗಳನ್ನು, ಶುಭ ಪ್ರಯಾಣಾದಿಗಳನ್ನು ಬೆಳೆಸುವಾಗ ಈ ಒಂದು ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಈ ದಿನ ಮಧ್ಯಾಹ್ನ 3:38 5 ಗಂಟೆ 13 ನಿಮಿಷದವರೆಗೆ ಈ ದಿನ ರಾಹುಕಾಲ ಇರುತ್ತೆ. ಯಮಗಂಡ ಕಾಲ ಇನ್ನು 9:15 10 ಗಂಟೆ 50 ನಿಮಿಷದವರೆಗೂ ಕೂಡ ದಿನ ಯಮಗಂಡ ಕಾಲವನ್ನು ನೋಡ್ಬೋದು. ಇನ್ನು ಗುಳಿಕ ಕಾಲ 12:26 ಮಧ್ಯಾಹ್ನ 2:02 ಕೂಡ ನಾವು ಇದನ್ನು ಗುಳಿಕ ಕಾಲವನ್ನು ನೋಡ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ ತುಂಬ ವಿಶೇಷವಾಗಿರುವಂತಹ ಸಮಯ, ಬ್ರಹ್ಮ ಮುಹೂರ್ತ ಅಂತಲೂ ಕೂಡ ಕರಿತೀವಿ. ಜಪ, ತಪ, ಹೋಮ, ಹವನಾದಿಗಳನ್ನು ಮಾಡ್ಕೊಳ್ಳಿಕ್ಕೆ, ಯಾವುದಾದ್ರೂ ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಳ್ಳಿಕ್ಕೂ ಕೂಡ ತುಂಬ ಪ್ರಶಸ್ತವಾಗಿರುವಂತಹ ಸಮಯ. 4:33 5:18 ಇದನ್ನು ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಬೆಳಿಗ್ಗೆ 6:03 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:49 ಇದನ್ನು ಸೂರ್ಯಾಸ್ತಮವಾಗುವುದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಈ ದಿನದಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. 12 ರಾಶಿಗಳ ಜೊತೆಯಲ್ಲಿ ಧಾರ್ಮಿಕ ವಿಚಾರವಾಗಿ ಬಹಳ ಪ್ರಮುಖವಾಗಿರುವಂತಹ ವಿಚಾರದ ಬಗ್ಗೆ ಮಾತಾಡ್ತಿದ್ದೇನೆ. ಮನೆ ಕಟ್ಟಿಕೊಳ್ಳುವಂಥವರು ಅಥವಾ ಹೊಸದಾಗಿ ಯಾವುದಾದ್ರೂ ಜಾಗ ಖರೀದಿ ಮಾಡುವಂಥವ್ರು, ಸೈಟ್ ತೊಗೊಳ್ಬೇಕು ಅಂದ್ಕೊಳ್ತಾ ಇರ್ತೀರಾ, ಅಂಥವ್ರಿಗೆ ತುಂಬ ವಿಶೇಷವಾಗಿರುವಂಥ ಮಾಹಿತಿ ಆಗಿರುತ್ತೆ. ವೀದಿ ಹೇಳ್ತಾರೆ ಶೂಲೆ ಅಂತ ಹೇಳುವಂಥದ್ದು. ಅಂದರೆ ನಮ್ಮ ಶಾಸ್ತ್ರದಲ್ಲಿ ನಾವು ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದಲ್ಲಿ ನೋಡಿದಾಗ ನಾವೊಂದು ದಾರಿಗೂ ಕೂಡ ಮಹತ್ವ ಇದೆ ಅಂತ ಹೇಳ್ತಾರೆ. ವೀದಿ ಶೂಲೆ ಅಂತ ಹೇಳ್ತಾರೆ. ಅಥವಾ ಯಾವುದಾದ್ರೂ ರೋಡ್ ಹಿಟ್ ಅಂತ ಹೇಳುವಂಥದ್ದು, ಮನೆಗೆ ಮುಂಭಾಗದಲ್ಲಿ ರೋಡ್ ಇರಬಾರ್ದು, ಮನೆಗೆ ಎದುರಿಗೆ ರೋಡ್ ಇರಬಾರ್ದು ಅಂತ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಯಾವ ರೀತಿ ನಾವು ಪರಿಗಣನೆಗೆ ತಗೊಳ್ಬೇಕಾಗುತ್ತೆ. ಎಲ್ಲ ರೋಡ್ ಹಿಟ್ಟು ಕೂಡ ಅಶುಭ ಅಂತ, ಮಾರಕ ಆಗಿರೋದಿಲ್ಲ. ಶುಭ ರೋಡ್ ಹಿಟ್ ಕೂಡ ಇರುವಂಥದ್ದು ಇರುತ್ತೆ. ಹಾಗಾಗಿ ಯಾವುದೆಲ್ಲ ಶುಭ ಇರುತ್ತೆ, ಯಾವುದು ಅಶುಭ ಇರುತ್ತೆ, ಅದರಿಂದ ಏನೆಲ್ಲ ಸಮಸ್ಯೆಗಳು ನಾವು ಎದುರು ನೋಡಬೇಕಾಗುತ್ತೆ, ಅದಕ್ಕೇನು ಪರಿಹಾರಗಳು ಮಾಡ್ಕೊಳ್ಬೇಕು, ಎಲ್ಲವನ್ನು ಕೂಡ ನಾನು ಇದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಪ್ರಥಮ ರಾಶಿ ಮೇಷರಾಶಿಯವ್ರಿಗೆ ನೋಡೋಣ, ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ಯಾರೆಲ್ಲ ಮೇಷರಾಶಿಯವರು ಇದ್ದರೆ ಈ ದಿನ ಮಂಗಳವಾರ ಆಗಿರೋದ್ರಿಂದ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡಿ. ಇನ್ನು ನೀವು ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರಗಳು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಆಲೋಚನೆ ಚೆನ್ನಾಗಿರಬೇಕು, ಮಾಡುವಂತಹ ನಿರ್ಧಾರಗಳು ಅದು ಕ್ರಮಬದ್ಧವಾಗಿರಬೇಕು ಅಂತ ಹೇಳ್ತೀನಿ. ಯಾವಾಗ ನೀವು ಕ್ರಮಬದ್ಧವಾಗಿ ಸರಿಯಾದ ನಿರ್ಧಾರಗಳನ್ನು ಮಾಡ್ತೀರಾ, ಇದರಿಂದ ಏನಾಗುತ್ತೆ, ನಿಮಗೆ ಅಭಿವೃದ್ಧಿ ಸಂಕೇತ, ಆದಾಯ ಕೂಡ ಹೆಚ್ಚಾಗುವಂಥದ್ದಿರುತ್ತೆ. ಹಾಗಾಗಿ ನೋಡ್ಕೊಳ್ಳಿ, ಜಾಗೃತರಾಗಿ. ಏನಾದರೂ ಇವತ್ತು ಡಿಸಿಷನ್ಸ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದೆ. ಅದನ್ನು ನೀವು ನಿರ್ವಹಿಸ್ತೀರಾ ಅಂತ. ಇನ್ನು ಹೊಸ ಕೆಲಸವನ್ನು ಪ್ರಾರಂಭಿಸಲು ಕೂಡ ಅಥವಾ ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವಂತಹ ಶುಭ ದಿನಗಳು ಕೂಡ ಅಂತ ಹೇಳುವಂಥದ್ದು. ಯಾಕಂದರೆ ಕೆಲವರು ನೋಡಿ, ಈಗ ಆಷಾಢ ಮಾಸದಲ್ಲಿ ಎಷ್ಟೋ ಜನ ಮದುವೆ ಕೂಡ ಮಾಡ್ಕೊಳ್ತಾ ಇರ್ತಾರೆ. ತುಂಬ ಜನ ಹೇಳ್ತಾರೆ, ಆಷಾಢ ಅಲ್ವಾ ಇವಾಗ ಗುರುಗಳೇ, ಮುಂದಿನ ತಿಂಗಳು ನಾವು ಶ್ರಾವಣದಲ್ಲಿ ಮಾಡ್ಕೊಳ್ತೀವಿ ಅಂತ ಕೆಲವರು ಮಾತಾಡ್ತಾ ಇದ್ದೀರಾ. ಆದರೆ ಆಷಾಢ ಮಾಸ ಆದರೂ ಕೂಡ ಕೆಲವೊಂದು ಶುಭ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಇವತ್ತು ಮೇಷರಾಶಿಯವ್ರಿಗೆ, ಅದರಲ್ಲೂ ಕೂಡ ಯಾಕೆ ಮೇಷರಾಶಿಯವ್ರಿಗೆ ಇವತ್ತು ಒಳ್ಳೆಯದಂದರೆ, ನಿಮ್ಮ ರಾಶ್ಯಾಧಿಪತಿ ಕುಜ ಕೂಡ ಆಗಿರೋದ್ರಿಂದ ಇವತ್ತು ಮಂಗಳವಾರ. ಕುಜ ಅಂತಂದರೆ ಮಂಗಳ, ಅಂಗಾರಕ, ಕುಜ, ಮಂಗಳ ಎಲ್ಲ ಒಂದೇ. ಹಾಗಾಗಿ ನಿಮ್ಮ ರಾಶ್ಯಾಧಿಪತಿಯ ದಿನ ಆಗಿರೋದ್ರಿಂದ ನಿಮಗೆ ಒಳ್ಳೆಯ ಫಲಗಳನ್ನು ಇವತ್ತು ಸಿಗುತ್ತೆ ಮೇಷರಾಶಿಯವ್ರಿಗೆ ಅಂತ. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ನಿಮ್ಮ ಕೆಲಸದಲ್ಲಿ ಉತ್ತಮ ಪ್ರತಿಫಲ ದೊರೆಯುವುದು ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಷಭ ರಾಶಿ ಇದ್ದರೆ ನಿಮಗೂ ಕೂಡ ಕೆಲವರು ತುಂಬ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ವೃಷಭ ರಾಶಿ ಅಂದ್ರೇ ತುಂಬ ವಿಶೇಷವಾಗಿರುವಂಥದ್ದು, ತುಂಬ ಒಂದು ಕಷ್ಟಜೀವಿಗಳು ಅಂತ. ಇಂಥವ್ರಿಗೆಲ್ಲ ಇವತ್ತು ಅನುಕೂಲಗಳು, ಪ್ರತಿಫಲ ಕೂಡ ದೊರಕುವಂಥದ್ದಾಗುತ್ತೆ. ಇನ್ನು ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯದ ಕರ ಜೀವನ ಶೈಲಿಯನ್ನು ಅನುಸರಿಸುವುದು ಉತ್ತಮ ಅಂತ ಹೇಳ್ತಾ ಇದ್ರು ವೃಷಭ ರಾಶಿಯವರು. ಯಾರೆಲ್ಲ ಇದ್ದೀರಾ, ಒಂದು
ಒಂದು ಸ್ವಲ್ಪ ವ್ಯಾಯಾಮವನ್ನು ರೂಢಿ ಮಾಡಿಕೊಳ್ಳುವಂಥದ್ದು, ಎಕ್ಸಸೈಸ್ಗಳನ್ನು ಮಾಡುವಂಥದ್ದು, ಅಥವಾ ದೇಹಕ್ಕೆ ಬೇಕಾಗಿರುವಂತಹ ಒಂದು ಯೋಗಾಸನಗಳನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನ ಶೈಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇದರಿಂದ ಉತ್ತಮ ಆರೋಗ್ಯವನ್ನು ನೀವು ನೋಡ್ಬೋದು ವೃಷಭ ರಾಶಿಯವರು. ಇನ್ಯಾರೆಲ್ಲ ಮಿಥುನ ರಾಶಿಯವರು ಇದ್ದಾರೆ ನೋಡ್ಕೊಳ್ಳಿ, ನಿಮ್ಮ ಆರ್ಥಿಕ ಸ್ಥಿತಿ ಮತ್ತಷ್ಟು ಬಲವಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಮಿಥುನ ರಾಶಿಯವರಿಗೂ ಒಳ್ಳೆ ದಿನ. ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗುವಂಥದ್ದು, ಏನಾದರೂ ಸಮಸ್ಯೆಗಳಿದ್ದರೆ ಹಣಕಾಸಿನ ವಿಚಾರದಲ್ಲಿ ಅದು ಬಗೆಹರಿಯುವಂಥದ್ದಾಗುತ್ತೆ. ಇನ್ನು ವೃತ್ತಿ ಜೀವನದಲ್ಲಿಯೂ ಕೂಡ ನೀವು ಬಹಳ ಕಾಲದಿಂದ ನಿರೀಕ್ಷಿಸುತ್ತಿದ್ದ ಯಶಸ್ಸು ಪ್ರಾಪ್ತಿಯಾಗುವಂತಹ ಶುಭ ದಿನ ಮಿಥುನ ರಾಶಿಯವರಿಗೂ ಕೂಡ. ಏನೋ ವೃತ್ತಿ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣಬೇಕು ಅಂದ್ಕೊಳ್ತಾ ಇರ್ತಾರೆ, ಯಾವುದೋ ಒಂದು ಮುಂದಿನ ದಿನಗಳಲ್ಲಿ ಅನುಕೂಲಗಳು ಆಗಬೇಕು ಅಂದ್ಕೊಳ್ತಾ ಇರ್ತಾರೆ, ಅಂಥವ್ರಿಗೆ ಇವತ್ತು ಶುಭಪ್ರದವಾಗಿರುವಂಥದ್ದು, ಯಶಸ್ಸು ಕೂಡ ಪ್ರಾಪ್ತಿಯಾಗುವಂತಹ ಸೂಚನೆ ಮಿಥುನ ರಾಶಿಯವರಿಗೆ ಇರುವಂಥದ್ದು. ಇನ್ನು ಯಾರೆಲ್ಲ ಕರ್ಕಾಟಕ ರಾಶಿಯವರದ ಇಂದು ನಿಮಗೆ ಅನುಕೂಲಕರವಾದ ಸಮಯವಾಗಿರುತ್ತದೆ ಅಂತ ಹೇಳ್ತದೆ. ಅಂದರೆ ಈ ಕಟಕ ರಾಶಿಯವರಿಗೂ ಕೂಡ ಒಳ್ಳೆ ದಿನ. ಏನಾದರೂ ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗುವಂಥದ್ದು, ಅಥವಾ ಏನೋ ಅಂದ್ಕೊಂಡಿರ್ತೀರ ಆ ಕೆಲಸ ಕಾರ್ಯಗಳು ಇವತ್ತು ನಿಮಗೆ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ಇದ್ರ ಜೊತೆ ಕುಟುಂಬ ಜೀವನ ಸಂತೋಷಕರ ಕೂಡ ಆಗಿರುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಕುಟುಂಬದಲ್ಲಿ ಸಂತೋಷ ದಿನವನ್ನು ಕಾಣ್ತೀರ. ಯಾವಾಗ ನಮ್ಮ ಕುಟುಂಬದಲ್ಲಿ ಹೊಂದಾಣಿಕೆ ಮನೋಭಾವ ಹೆಚ್ಚಾಗ್ತಾ ಇರುತ್ತೆ, ಕುಟುಂಬದವರು ಅನುಸರಿಸ್ಕೊಂಡು ಹೋಗ್ತಾ ಇರ್ತಾರೆ, ಮತ್ತು ನಿಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಅದು ಒಂದು ಆ ದಿನನೆಲ್ಲ ಶುಭ ದಿನ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೆ ಮಾತುಗಳಾಡೋದು, ಏನೋ ಒಂದು ಒಳ್ಳೆ ಶುಭ ಸೂಚನೆಯ ಇರುವಂಥದ್ದು ಇರುತ್ತೆ. ಇಂಥವ್ರಿಗೆಲ್ಲ ತುಂಬ ಒಳ್ಳೆಯ ದಿನ ಆಗಿರುತ್ತೆ ಇವತ್ತು ಕರ್ಕಾಟಕ ರಾಶಿಯವ್ರಿಗೆ. ಇನ್ನು ಆರ್ಥಿಕ ಸ್ಥಿತಿ ಕೂಡ ಇನ್ನಷ್ಟು ಬಲಗೊಳ್ಳುತ್ತೆ. ಅದ್ರ ಜೊತೆ ನೋಡಿ ಎಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಾರೆ, ಅಲ್ಲಿ ಲಕ್ಷ್ಮಿ ಒಲಿತಾರೆ. ಮನೆಯಲ್ಲಿ ಯಾವಾಗಲೂ ಸಡಗರ ಸಂಭ್ರಮದಿಂದ ಇರುತ್ತೆ, ಆ ಮನೆ ಲಕ್ಷ್ಮಿ ಕಟಾಕ್ಷಕ್ಕೆ ಒಳಗಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಾಗಿ ಇವತ್ತು ಕರ್ಕಾಟಕ ರಾಶಿಯವರು ಯಾರೆಲ್ಲ ಇದ್ದೀರಾ, ನಿಮಗೆ ಒಳ್ಳೆ ದಿನ. ಕುಟುಂಬದವ್ರ ಜೊತೆ ಚೆನ್ನಾಗಿ ಮಾತನಾಡೋದು, ಅವ್ರ ಜೊತೆ ಬೆರೆಯುವಂಥದ್ದು ಮಾಡಿ. ಹಣಕಾಸಿನ ವಿಚಾರ ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಇಂದು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಅತ್ಯಂತ ಅನುಕೂಲಕರವಾಗಿರೋ ದಿನವಂತ ಹೇಳ್ತಾ ಇದೆ. ಸಿಂಹರಾಶಿಯವರಿಗೆ ಗುರುವಿನ ಅನುಗ್ರಹ ಕೂಡ ಇರೋದ್ರಿಂದ ನೀವು ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ಏನೋ ಮಾಡಬೇಕು ಅಂತ, ಅದಕ್ಕೆ ನಿಮ್ಗೊಂದು ಒಳ್ಳೆ ಮಾರ್ಗಗೋಚರ ಆಗ್ತಾ ಇರೋದಿಲ್ಲ, ಒಂದು ದಾರಿ ಕಾಣಿಸ್ತಾ ಇರೋದಿಲ್ಲ, ಏನಾದರೂ ಒಂದು ಅಡೆತಡೆಗಳು ಬರ್ತಾ ಇರುತ್ತೆ. ಅದಕ್ಕೆಲ್ಲ ಇವತ್ತು ಪರಿಹಾರ ಸಿಗುವಂಥದ್ದಾಗುತ್ತೆ. ಏನಾದರೂ ಅಂದ್ಕೊಂಡಿದ್ರೆ ಅದ್ರ ಕಡೆ ಗಮನವನ್ನು ಕೊಡಿ. ಇನ್ನು ವೃತ್ತಿ ಜೀವನದಲ್ಲಿ ಅದೃಷ್ಟ ನಿಮ್ಮ ಪರವಾಗಿರುತ್ತು ಅಂತ ಹೇಳ್ತೀನಿ. ನೋಡಿ, ಸಿಂಹರಾಶಿಯವ್ರಿಗೆ ಇವತ್ತು ಅದೃಷ್ಟ ನಿಮ್ಮ ಕೈಲಿದೆ ಅಂದ್ಕೊಳ್ಬೇಕು. ಏನೋ ಅಂದ್ಕೊಂಡಿರ್ತೀರಲ್ವ, ಕೆಲಸ ಕಾರ್ಯಗಳು ಯಶಸ್ವಿ ಆಗುತ್ತೆ. ಏನೋ ಹಿಂದಿನ ದಿನಗಳಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗಿರ್ಬೋದು, ಏನೋ ತೊಂದರೆಗಳಾಗಿರ್ಬೋದು. ಎಷ್ಟೋ ಜನ ಬಿಟ್ಬಿಡ್ತಾರೆ, ಇಲ್ಲ ನನ್ನ ಕೈಲಿ ಆಗೋದಿಲ್ಲ, ಏನೋ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಅಂತೇಳಿ. ಆ ರೀತಿ ಮಾಡುವಂತಹ ಅವಕಾಶ ಏನಿಲ್ಲ. ಸಿಂಹರಾಶಿಯವ್ರಿಗೆ ಇವತ್ತು ಪ್ರಯತ್ನ ಪಟ್ಟರೆ ನಿಮಗೆ ಪ್ರತಿಫಲ ಕೂಡ ಪ್ರಾಪ್ತವಾಗುತ್ತೆ. ಕನ್ಯಾ ರಾಶಿಯವರಿಗೆ ನೋಡಿದಾಗ ನೀವು ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಪಡೆಯುವ ಸೂಚನೆಗಳಿವೆ ಅಂತ ಹೇಳ್ತಾ ಇದೆ. ಕನ್ಯಾ ರಾಶಿಯವರಿಗೂ ಶುಭಪ್ರದ ದಿನ ಇವಾಗ. ಯಾಕಂದರೆ ಒಳ್ಳೆ ದಿನಗಳು ನಡೀತಿದೆ. ಆಷಾಢ ಮಾಸ ಆದರೂ ಕೂಡ ಗುಪ್ತ ನವರಾತ್ರಿಗಳು ನಡೀತಾ ಇರೋದ್ರಿಂದ ಕುಲದೇವತೆಗಳನ್ನು ನೀವು ಆರಾಧನೆ ಮಾಡ್ಕೊಳ್ಬೇಕು. ಕನ್ಯಾ ರಾಶಿಯವರು ಇವತ್ತು ಶಕ್ತಿ ದೇವತೆ ಅಥವಾ ನಿಮ್ಮ ಗ್ರಾಮ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಅಂದ್ಕೊಂಡ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತೀರಾ. ಮತ್ತು ನೋಡಿ ಸಕಾರಾತ್ಮಕತೆ ಅಂತ ನೋಡಿ, ಯಾವುದೋ ಒಂದು ಕೆಲಸ ಇಟ್ಕೊಂಡ್ರೂ ಕೂಡ ಅದು ಒಳ್ಳೆ ರೀತಿಯಲ್ಲೇ ಕೂಡ ಆಗ್ತಾ ಇದೆ. ಇನ್ನು ಯಾವುದೇ ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ಯೋಚನೆ ಮಾಡಿ ಹೂಡಿಕೆ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮಾಡುವಾಗ, ಹೂಡಿಕೆಗಳನ್ನು ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಮಾಡಿಕೊಳ್ಳಿ. ತುಲಾರಾಶಿಯವರು ನೋಡಿದ್ರೆ ಕೈಗೊಂಡ ಕೆಲಸಗಳಿಗೆ ಉತ್ತಮ ಫಲಿತಾಂಶಗಳು ಕಾಣಿಸಿಕೊಳ್ಳುತ್ತವೆ ಅಂತ ಹೇಳ್ತಾರೆ. ತುಲಾರಾಶಿಯವ್ರಿಗೂ ಕೂಡ ನೀವೇನಾದರೂ ಇವತ್ತು ಕೆಲಸ ಕಾರ್ಯ ಇವತ್ತು ಮಾಡೋಣ ಅಂತ ಅಂದ್ಕೊಂಡ್ರೆ ಇವತ್ತು 100% ಮಾಡ್ತೀರಾ. ಆರೋಗ್ಯದ ಕಡೆ ಕೂಡ ಗಮನ ಹರಿಸುವುದು ಕೂಡ ಸೂಕ್ತ ಅಂತ ತುಲಾರಾಶಿಯವ್ರಿಗೆ. ಸಾಮಾನ್ಯವಾಗಿ ತುಲಾರಾಶಿಯನ್ನು ನಾವು ನೋಡಿದಾಗ ಒಂದಲ್ಲ ಒಂದು ರೀತಿಯ ಆರೋಗ್ಯ ಸಮಸ್ಯೆಗಳಂತ ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಇರುವಂತಹ ಆರೋಗ್ಯ ಸಮಸ್ಯೆಗಳನ್ನು ಇವತ್ತು ಪರಿಹಾರಗಳನ್ನು ಮಾಡ್ಕೊಳ್ಬೋದು ತುಲಾರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಈ ಪ್ರಯಾಣಗಳು ನಿಮಗೆ ಹೊಸ ಅನುಭವಗಳನ್ನು ನೀಡುವುದು ಅಂತ ಹೇಳ್ತಾರೆ. ಇವತ್ತು ಪ್ರಯಾಣ ಯೋಗ ಅಂತ, ಎಲ್ಲಾದರೂ ಹೊರಗಡೆ ಒಂದು ಪ್ರವಾಸ ಮಾಡುವಂಥ ಅವಕಾಶಗಳಿರುತ್ತೆ. ಹೊಸ ಹೊಸ ಅನುಭವಗಳನ್ನು ಕೂಡ ಇವತ್ತು ನೀಡುವಂಥದ್ದು, ಇತರರಿಗೆ ಸಹಾಯ ಮಾಡುವ ಅನುಭವ ನಿಮ್ಮಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ವೃಶ್ಚಿಕ ರಾಶಿಯವ್ರಿಗೆ ನೋಡಿ ಹೆಂಗೆ ಹೇಳ್ತಾ ಇದ್ರಿ, ಇವತ್ತು ತುಂಬ ಚೆನ್ನಾಗಿದೆ. ಬೇರೆಯವ್ರ ಕಷ್ಟ ಅಂತ ಇದ್ದಾಗ ಅವ್ರಿಗೆ ಸಹಾಯ ಮಾಡುವಂತಹ ಗುಣಲಕ್ಷಣಗಳು ನಿಮ್ಮಲ್ಲಿ ಇರೋದ್ರಿಂದ ನಿಮಗೆ ಅಭಿವೃದ್ಧಿ ಕೂಡ ಅಂತ ಇರುವಂಥದ್ದು, ಹೊಸ ಹೊಸ ಅನುಭವಗಳನ್ನು ಕೂಡ ಇವತ್ತು ಪಡೀಲಿಕ್ಕೆ ಅನುಕೂಲಗಳಿದೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಕೆಲಸದ ನಿಮಿತ್ತ ಪ್ರಯಾಣ ಮಾಡುವ ಅವಕಾಶ ಇದ್ದು ಅತ್ಯಂತ ಯಶಸ್ಸಿನ ದಿನವಾಗಿದೆ. ಯಾರೆಲ್ಲ ಧನುರಾಶಿ ಇರಿದ್ರೆ ನಿಮಗೂ ಕೂಡ ಒಳ್ಳೆ ದಿನ. ಚಿಂತೆ ಮಾಡುವಂಥದ್ದು ಬೇಕಾಗಿಲ್ಲ. ಏನೋ ಕೆಲಸಗಳು ಆಗ್ತಾ ಇಲ್ಲ. ತುಂಬ ಜನ ಹೇಳ್ತಾರೆ, ಗುರುಗಳೇ ಧನುಸ್ಸು ರಾಶಿ ಅರ್ಧಾಷ್ಟಮ ಶನಿ ಇದೆ, ತುಂಬ ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳು, ಆರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ, ಅಪಘಾತಗಳಾಗುವಂಥ ಸೂಚನೆಗಳಿದ್ದು ಆದರೂ ಕೂಡ ನಿಮ್ಗೆ ಏನಾಗ್ತಿದೆ, ಅತ್ಯಂತ ಯಶಸ್ಸಿನ ದಿನ ಇವತ್ತು. ಯಾಕಂಗೆ ಮಾಡುವಂಥ ಕೆಲಸ ಕಾರ್ಯಗಳು, ಪ್ರಯಾಣ ಯೋಗ ಇರುವಂಥದ್ದು. ಎಲ್ಲಾದರೂ ಹೊರಗಡೆ ಹೋಗಿ ಕೆಲಸ ಕಾರ್ಯ, ತುಂಬ ಜನ ಗುರುಗಳೇ ವಾಹನದಲ್ಲಿ ಅಂದರೆ ಓಡಾಡುವಾಗ ತುಂಬ ಜಾಗೃತರಾಗಿರಬೇಕು ಅಂತ ಹೇಳ್ತಾ ಇರ್ತೀವಿ ನಾವು. ಯಾಕಂದರೆ ಅರ್ಧಾಷ್ಟಮ ಶನಿ ಇದ್ದಾಗ ಸ್ವಲ್ಪ ಸಮಸ್ಯೆಗಳೇ. ಆದರೂ ಕೂಡ ಇವತ್ತು ಪ್ರಯಾಣ
ಯೋಗ ಇದೆ, ಯಾರೆಲ್ಲ ಇದೀರ ನೋಡ್ಕೊಳ್ಬೇಕು ಧನುರಾಶಿಯವರು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಪ್ರಯಾಣದಲ್ಲಿ ಕೂಡ ಒಂದು ಅವಕಾಶದಿಂದ ಏನಾಗುತ್ತೆ, ನೀವು ಅಂದ್ಕೊಂಡ ಕೆಲಸಗಳು ಯಶಸ್ಸನ್ನು ಪಡ್ಕೊಳ್ತೀರಾ. ಮಕರ ರಾಶಿಯವರಿಗೆ ನೋಡಿದಾಗ ನಿಮ್ಮ ಸಾಮರ್ಥ್ಯವನ್ನು ನಂಬಿ ಅಂತ ಹೇಳ್ತಾ ಇದೆ. ಕ್ರಮಬದ್ಧವಾಗಿ ಮುಂದುವರಿದರೆ ಕೆಲಸ ನಿಮಿತ್ತ ಪ್ರಯಾಣವು ಸಾಧ್ಯ ಅಂತ ನೋಡಿ, ಒಳ್ಳೆ ಚೆನ್ನಾಗಿ ಹೇಳ್ತಾರೆ ಮಕರ ರಾಶಿಯವ್ರಿಗೂ ಕೂಡ ಇವತ್ತು. ಅಂದರೆ ನೀವು ನೋಡಿ ನಿಮಗೆ ಇರಬೇಕು, ನಾವು ಮಾಡ್ತೀನಿ ಅನ್ನುವಂಥ ನಂಬಿಕೆ ನಿಮ್ಮಲ್ಲಿ ಇದ್ದರೆ ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಪಡ್ಕೊಳ್ತೀರಾ. ಇನ್ನು ಏನಾಗುತ್ತೆ, ಕೆಲಸದ ನಿಮಿತ್ತ ಪ್ರಯಾಣ ಮಾಡುವಂತಹ ನಿಮಗೂ ಕೂಡ ಪ್ರಯಾಣ ಯೋಗ ಇರುವಂಥದ್ದು. ಆ ಪ್ರಯಾಣದಲ್ಲಿ ಕೂಡ ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಾ. ಕುಂಭರಾಶಿಯವರಿಗೆ ನೋಡಿದಾಗ ವೃತ್ತಿಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇಂದು ಉತ್ತಮ ಸಮಯ ಅಂತ ಹೇಳ್ತಾ ಇದೆ ಕುಂಭರಾಶಿಯವ್ರಿಗೆ. ಯಾಕಂದರೆ 7.5 ಪ್ರಭಾವ ಮುಕ್ತಾಯ ಆಗುವಂಥ ಸಂದರ್ಭಗಳು ನೋಡ್ತಾ ಇದ್ದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ, ಒಂದು ಸ್ವಲ್ಪ ದಿನಗಳಲ್ಲಿ ನಿಮಗೆ 7.5 ಕೂಡ ಶನಿಯ 7.5 ಮುಕ್ತಾಯವಾಗುತ್ತೆ ಕುಂಭರಾಶಿಯವ್ರಿಗೆ. ಹಾಗಾಗಿ ಏನಾಗುತ್ತೆ, ಇವಾಗ ಏನೋ ಕೆಲಸ ಕಾರ್ಯಗಳು ಇಷ್ಟು ವರ್ಷ ಬಿಟ್ಟು ನಿಂತೋಗಿರುವಂಥವು ಅಥವಾ ನೀವು ಅಂದ್ಕೊಂಡಿರೋ ಕೆಲಸಗಳು ಆಗಿರೋದಿಲ್ಲ, ಅವೆಲ್ಲಕ್ಕೂ ಕೂಡ ಇವತ್ತು ನಿಮಗೆ ಒಂದು ಏನಾದರೂ ನಿರ್ಧಾರಗಳನ್ನು ಮಾಡಲಿಕ್ಕೆ ಇವತ್ತು ಪ್ರಮುಖ ದಿನ. ಮತ್ತು ಶಿಕ್ಷಣ ಮತ್ತು ಕ್ಷೇತ್ರದಲ್ಲಿ ಅವ್ರಿಗೆ ಉತ್ತಮ ಫಲಿತಾಂಶಗಳು ದೊರೆಯುವಂತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಶೈಕ್ಷಣಿಕವಾಗಿ ಮುಂದುವರಿಬೇಕು ಅಂದ್ಕೊಳ್ತಾ ಇರ್ತೀರ, ಅದರಲ್ಲಿ ಎಕ್ಸಾಮ್ಸ್ ತೊಗೊಂಡಿರ್ತೀರ, ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡ್ಬೋದು. ಹಣದ ಒಳಹರಿವು ಕೂಡ ಹೆಚ್ಚಾಗುವಂಥದ್ದು ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ. ಕುಟುಂಬ ಸದಸ್ಯರ ಸಲಹೆಗಳು ಮತ್ತು ಬೆಂಬಲದಿಂದ ನಿಮ್ಮ ಕೆಲಸದಲ್ಲಿ ಎದುರಾಗುತ್ತಿದ್ದ ಅಡೆತಡೆಗಳು ನಿವಾರಣೆ ಆಗುತ್ತೆ ಅಂತ. ಇದಂತೂ ಒಳ್ಳೆಯದೊಳ್ಳೆಯ ವಿಚಾರನೇ. ಯಾವಾಗ ಕುಟುಂಬದವರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಯಾರೆಲ್ಲರೂ ಜೊತೆಯಲ್ಲಿ ಇದ್ದೀರಾ, ಅವರ ಸಹಾಯ ಸಿಕ್ತು ಅಂತಂದರೆ ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯ ಆದರೂ ಕೂಡ ಅದು ಯಶಸ್ವಿ ಆಗ್ತೀರಾ. ಮನೆಯವ್ರನ್ನ ಎದುರಾಕೊಂಡು ಯಾವ ಕೆಲಸ ಮಾಡಿದ್ರು ಕೂಡ ಅದು ಆಗೋದೇ ಇಲ್ಲ, ಅದು ಯಾಕಂದರೆ ಅದು ಆ ರೀತಿ ಇರುತ್ತೆ. ಹಾಗಾಗಿ ಇಂಥ ಮೀನರಾಶಿಯವರಿಗೆ ಇವತ್ತು ಒಳ್ಳೆ ಚೆನ್ನಾಗಿದೆ. ಕುಟುಂಬದವರ ಒಂದು ಸಲಹೆಗಳನ್ನು, ಯಾರು ಹಿರಿಯರು ಇರ್ತಾರೆ, ಕಿರಿಯರಾಗ್ಬೋದು ಹಿರಿಯರಾಗ್ಬೋದು, ಅವ್ರಿಗೆ ಅದರಲ್ಲಿ ತುಂಬ ಅದ್ರ ಬಗ್ಗೆ ತಿಳುವಳಿಕೆ ಇರೋರು ಇರ್ತಾರೆ, ಅವ್ರ ಹತ್ರ ಸ್ವಲ್ಪ ಸಲಹೆಗಳು ತೊಗೊಳ್ಳಿ. ಏನೋ ಹೊಸದಾಗಿ ಪ್ರಾರಂಭ ಮಾಡ್ತಾಯಿದ್ರೆ ಅಥವಾ ಏನೋ ಕೆಲಸ ಕಾರ್ಯಗಳು ಮಾಡ್ತಾಯಿದ್ರೆ ಕೆಲವೊಂದು ಸಲಹೆಗಳನ್ನು ಸ್ವೀಕಾರ ಮಾಡಿದ್ರೆ ನಿಮಗೆ ಯಾವುದೇ ಒಂದು ತೊಂದರೆಗಳಿದ್ರೂ ಕೂಡ ನಿಮಗೆ ನಿವಾರಣೆ ಆಗುವಂಥ, ನಿಮ್ಮ ಕೆಲಸದ ಎದುರಾಗುತ್ತಿದ್ದ ಅಡೆತಡೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ತುಂಬ ಜನ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರಾ, ಮನೆಯವ್ರಿಗೆ ಎಷ್ಟೋ ಜನ ಗೊತ್ತಿರೋದಿಲ್ಲ ನೀವೇನು ಕೆಲಸ ಮಾಡ್ತೀರಾ ಅಂತ. ಹಾಗಾಗಿ ಅವ್ರ ಹತ್ರ ಹಂಚ್ಕೊಳ್ಳಿ. ಹಾಗಾಗಿ ಅವರು ಬರುವಂಥ ಒಳ್ಳೆ ಬೆಂಬಲಾತ್ಮಕ ಮಾತುಗಳಿಂದ ನಿಮಗೆ ಎಷ್ಟೋ ಸಮಸ್ಯೆಗಳು ಬಗೆಹರಿಯುವಂಥದ್ದು. ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಬೇಕು. ಮೀನರಾಶಿಯವರು 7.5 ಇರೋದ್ರಿಂದ ಸ್ವಲ್ಪ ಸಾಮಾನ್ಯವಾಗಿ ದಿನನಿತ್ಯವೂ ಕೂಡ ಹೇಳ್ತಾ ಇರ್ತೀವಿ, ಜನ್ಮದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ವಾಹನ ಚಲಾವಣೆ ಮಾಡುವಾಗ ಮೀನರಾಶಿ